ಯಾವ್ಯಾವ ಚಳವಳಿಗಳು ಅಂದರೆ ದಲಿತ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಭ್ರಷ್ಟಾಚಾರ ವಿರುದ್ಧ, ಪರಿಸರದ ಬಗ್ಗೆ ಯಾರ್ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜ, ಸಂವಿಧಾನ ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆ ಕೈ ಜೋಡಿಸಿ ನಾನು ಕೂಡ ಭಾಗವಹಿಸಿದ್ದೆ. ಉತ್ತಮ ಸಮಾಜ ಮತ್ತು ಸಂವಿಧಾನ ಸಮಾಜ ಏನು? ನಮ್ಮ ವ್ಯಾಖ್ಯಾನದ ಪ್ರಕಾರ ಒಂದು ಸಮ ಸಮಾಜ. ಸೊ ಆ ಸಮ ಸಮಾಜದ ವಿಚಾರಧಾರೆ ಅಡಿಯಲ್ಲಿ ನಾವು ಇವಾಗಲೇ 96 ಮತಕ್ಷೇತ್ರಗಳು ಹೋಗಿ, ಇದು 97ನೇ ಮತಕ್ಷೇತ್ರ ಕಿತ್ತೂರಿನಲ್ಲಿ. ಇಲ್ಲಿ ಬಂದು ನಾವು ಒಂದು ಸಮ ಸಮಾಜದ ಪರಿಕಲ್ಪನೆ ನಿಮ್ಮ ಮುಂದೆ, ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮ್ಮ ಮುಂದೆ ಕಾನ್ಸೆಪ್ಟ್ ಪ್ರೆಸೆಂಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾನ್ಸೆಪ್ಟ್ ಆದ್ಮೇಲೆ ಒಂದು 25 ನಿಮಿಷ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ, ನೀವು ತಾಳ್ಮೆಯಿಂದ ಫೋನ್ ಸೈಲೆಂಟ್ ಮಾಡಾದ್ಮೇಲೆ ನಮಗೆ ಒಂದು ಸಂವಾದ ಮಾಡೋಣ, ಒಂದು ಚರ್ಚೆ ಮಾಡೋಣ. ನಮ್ಗೆ ಕಿತ್ತೂರಿನಲ್ಲಾಗಿರ್ಬೋದು, ಬೆಳಗಾವಿನಲ್ಲಾಗಿರ್ಬೋದು, ಕಿತ್ತೂರು ಮಹಾನಗರಕ್ಕೆ ಆಗಮಿಸಿದ್ರು. ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ನಡೆಸಿಕೊಟ್ಟು ಈ ಒಂದು ಒಟ್ಟಾರೆ ಕಾರ್ಯಕ್ರಮದ ವಿಷಯವಾಗಿ ಏನೊಂದು ವಿಷಯ? ಹೌದು, ಇವತ್ತು ಕಿತ್ತೂರು ಮತಕ್ಷೇತ್ರಕ್ಕೆ ಬಂದಿದ್ದೀನಿ. ಇವಾಗಲೇ 4 ದಿನಗಳಿಂದ ಬೆಳಗಾವಿನಲ್ಲಿರೋ 18 ಮತಕ್ಷೇತ್ರಗಳಲ್ಲಿ 15 ಮತಕ್ಷೇತ್ರಕ್ಕೆ ಹೋಗಿ ನಾವು ಎಲ್ಲ ಕಡೆ ನಮ್ಮ ಸಮ ಸಮಾಜದ ವಿಚಾರನ ಎಲ್ಲ ಚಳವಳಿಗಾರರು, ಹೋರಾಟಗಾರರು, ಯಾರ್ಯಾರು ಜನಪರವಾಗಿ ಕೆಲಸ ಮಾಡಿದ್ದಾರೆ, ಯಾರ್ಯಾರು ಒಂದು ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅವ್ರ ಜೊತೆ ವಿಚಾರ ಪಡೆಯೋಕ್ಕೆ, ಅವ್ರ ಜೊತೆ ನನ್ನ ವಿಚಾರ ಹಂಚ್ಕೊಳ್ಳೋಕ್ಕೆ ನಾವು ಇವಾಗ ಸಭೆಗಳು ಕರಿತಾ ಇದ್ದೀವಿ. ಈ ಸಮಾನತೆಯ ಸಭೆ ಅಂತ ಕರಿತೀವಿ. ಸೊ ಇಲ್ಲಿ ಭಾಳ ಜನ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು, ಭಾಳ ಜನ ಒಂದು ಉತ್ತಮ ಕರ್ನಾಟಕದ ಕನಸುಗಾರರು ಮತ್ತು ಅದರ ತಕ್ಕಂತೆ ಕೆಲಸ ಮಾಡೋದ್ರಿಂದ ಒಳ್ಳೆಯ ಸಲಹೆಗಳು ಬಂತು. ರೈತರ ಬಗ್ಗೆ ಆಗಿರ್ಬೋದು, ಈ ಒಂದು ಇದಕ್ಕೆ ಸಂಬಂಧಪಟ್ಟಿಗೆ ಒಂದು ಯಾವುದೋ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಇವತ್ತಿನ ದಿನ ವಿಚಾರಗಳು ಮತ್ತು ಮುಂದೇನೂ ಕೂಡ ಪರಿಸರದ ಬಗ್ಗೆ. ಸೊ ಎಲ್ಲ ಅನೇಕ ವಿಚಾರಗಳು ನಾವು ಪ್ರಸ್ತಾಪ ಆಯಿತು. ಮತ್ತು ಹೇಗೆ ನಾವು ಒಂದು ನಮ್ಮ ಕರ್ನಾಟಕಕ್ಕೆ ಬರೀ ಒಂದು ಹೋರಾಟದಕ್ಕಿಂತ ಮೀರಿ ನಮಗೆ ರಾಜಕೀಯ ಪರಿವರ್ತನೆಗಳು ಬೇಕು ಅನ್ನೋದು ಕೂಡ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು. ಸೊ ಆ ನಿಟ್ಟಿನಲ್ಲಿ ನಾನು ಕಿತ್ತೂರು ಇದು ಭಾಳ ಐತಿಹಾಸಿಕ ಜಾಗ, ಇದು ಭಾಳ ನಮಗೆ ಈ ಭಾಗದಲ್ಲಿ ಈ ನಮ್ಮ ಇತಿಹಾಸ ಕರ್ನಾಟಕದ ಹೆಮ್ಮೆಯ ವಿಚಾರಗಳು ಈ ಕಿತ್ತೂರು ಕರ್ನಾಟಕ. ಸೊ ಈ ಭಾಗಗಳಲ್ಲಿ ನಾವು ಹೆಂಗೆ ನಮ್ಮ ಒಂದು ಉತ್ತಮ ವಿಚಾರಗಳು ಎಲ್ಲಿಂದನಾದರೂ ಬೆಳಿಬೇಕು ಅಂದರೆ ಈ ಭಾಗದಿಂದನೇ ಬೆಳೆಯೋದು ಭಾಳ ಮುಖ್ಯ, ಈ ಬೆಳಗಾವಿ ಜಿಲ್ಲೆಯಿಂದ. ಸೊ ನಾವು ಮತ್ತೆ ಬರ್ತಾ ಇರ್ತೀನಿ. ನನಗೂ ಕೂಡ ಇಲ್ಲಿ ಭಾಳ ಸಂತೋಷ ಆಗಿದೆ. ಸೊ ಈ ಕೆಲಸಗಳನ್ನ ನಾವು ಮುಂದುವರ್ಸೋಕ್ಕೆ ಇಷ್ಟಪಡ್ತೀವಿ. ಅಂತಕ್ಕಂಥ ವಿಚಾರಗಳು ಸಾಕಷ್ಟು ರೀತಿಯಿಂದ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಕಡೆ ಈಗ ಕೊಲೆಗಳಾಗ್ತಾ ಇದ್ದಾವೆ, ಎಷ್ಟೋ ಕಡೆ ಒಂದು ಶಾಲಾ ಕಾಲೇಜುಗಳಲ್ಲಿ ಪ್ರಾಬ್ಲಮ್ಸ್ ಇದೆ, ಶಿಕ್ಷಣ ಕ್ಷೇತ್ರದಲ್ಲೂ ಹಿಂದುಳಿದಿದೆ. ಇದೇ ರೀತಿಯಲ್ಲಿ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ? ನಮಗೆ ಭಾಳ ಮುಖ್ಯವಾಗಿ ನಮ್ಮ ಶತ್ರು ಇರೋದು ನಾವೆಲ್ಲ ಸಮಾನತಾವಾದಿಗಳು, ಸಮಾಜ ಬಯಸೋರು. ಯಾಕಂದರೆ ನಮ್ಮ ವ್ಯಾಖ್ಯಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಎಲ್ಲ ಒಂದು ಕಡೆ ದೊಡ್ಡದಾಗಿ ನಾವು ಒಂದು ಬಿಲ್ಡಿಂಗ್ಗಳು ಕಟ್ಟಿದ ತಕ್ಷಣ ಅಥವಾ ಚಂದ್ರಯಾನ್ ಮಂಗಳಯಾನ್ಗೆ ಹೋಗಿದ ತಕ್ಷಣ ಅದು ಒಂದು ಬಾಬಾ ಸಾಹೇಬ್ರನ್ನು ಬುದ್ಧ ಬಸವನ ಕನಸು ಅದು ನನಸಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಒಂದು ಸಮಾಜ ಕಟ್ಟಿದಾಗ ಅದು ಒಂದು ಬಾಬಾ ಸಾಹೇಬ್ರ ಕನಸು, ಒಂದು ನಿಜವಾದ ಸಂವಿಧಾನದ ಮೂಲ ಆಶಯಗಳು ಅದು ನನಸಾಗತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ಇಡೀ ಸಿಸ್ಟಮ್ಮು ಅದು ಅಸಮಾನತೆಯಲ್ಲಿ ಕೂಡಿರೋ ಸಿಸ್ಟಮೇ ನಮಗೆ ಶತ್ರು. ನಮ್ಗೆ ಯಾವ ಜಾತಿಯವ್ರ ವಿರುದ್ಧ ಅಲ್ಲ, ಯಾವ ಧರ್ಮದವ್ರ ವಿರುದ್ಧ ಅಲ್ಲ, ನಾವು ಯಾವ ಭಾಷಿಕರ ವಿರುದ್ಧ ಅಲ್ಲ, ಅಥವಾ ಯಾವ ಒಂದು ಪಕ್ಷದವರ ವಿರುದ್ಧ ಅಲ್ಲ. ನಮಗೆ ಯಾರು ವಿರುದ್ಧ ಅಂದರೆ ಈ ಅಸಮಾನತೆ ಮತ್ತು ಅನ್ಯಾಯದ ಕೂಡಿರೋ ವ್ಯವಸ್ಥೆ. ಸೊ ಅದು ಶಿಕ್ಷಣದಲ್ಲಾಗಿರ್ಬೋದು, ಮತ್ತು ಇವತ್ತು ನಮಗೆ ಬಿಡದಿನಲ್ಲೂ ಕೂಡ 2 ದಿನ ಹಿಂದೆ ಭಾಳ ಒಂದು ಘೋರವಾದ ಒಂದು ರೇಪ್ ಆ್ಯಂಡ್ ಮರ್ಡರ್ ಅಂತ ಆರೋಪಿತ ಒಂದು ನಡೆದಿದೆ. ಒಂದು 15 ವರ್ಷದ ಮೂಕ ಹುಡುಗಿ, ಅದು ಹಕ್ಕಿಪಿಕ್ಕಿ ಸಮುದಾಯದ ಹೆಣ್ಮಗು. ಸೊ ಈ ನಿಟ್ಟಿನಲ್ಲಿ ಅಲ್ಲೂ ಕೂಡ ಈ ಥರದ್ದು ಭಾಳ ಅನ್ಯಾಯಗಳು ನಡೀತಿರೋದನ್ನು ನಾವು ಅದು ಆಗದಂಗೆ ನೋಡ್ಕೋಬೇಕು. ಆದರೆ ಅದನ್ನು ಹೆಂಗೆ ತಕ್ಕ ಒಂದು ಪರ್ಪೆಟ್ರೇಟರ್ಸ್ ಮೇಲೆ, ಕಲ್ಪ್ರಿಟ್ಸ್ ಮೇಲೆ ಗಟ್ಟಿಯಾದ ಶಿಕ್ಷೆ ಆಗಬೇಕು, ಇದು ಪ್ರತಿಯೊಂದು ಆಗಬೇಕು. ಸೊ ಪೊಲೀಸ್ ಸುಧಾರಣೆಯೂ ನಮ್ಗೆ ಭಾಳ ಬೇಕಾಗುತ್ತೆ. ಸೊ ಇದೆಲ್ಲ ನಮಗೆ ಇದು ಒಂದು 5 ಸ್ಕೀಮ್ಗಳು ತಂದ್ಬಿಟ್ಟು ನಾವು ಅಧಿಕಾರಕ್ಕೆ ಬರ್ಬೋದು. ಬಟ್ 5 ಸ್ಕೀಮ್ ತಂದ್ಬಿಟ್ಟು ಒಂದು ಉತ್ತಮ ಕರ್ನಾಟಕ ಕಟ್ಟೋಕ್ಕಾಗಲ್ಲ. ನಮ್ಮ ದೊಡ್ಡ ಪ್ರಮಾಣದ ಪರಿವರ್ತನೆ ಬೇಕು. ಸೊ ಅದು ನಮ್ಮ ಬಾಬಾ ಸಾಹೇಬ್ರ ಕನಸೇ, ಅದು ನಮ್ಮ ಭಾಳ ಮುಖ್ಯ. ಸಮಾನತೆ, ಈ ಒಂದು ಶಿಕ್ಷಣದ ಅನ್ಯಾಯ, ಈ ಒಂದು ಆರೋಗ್ಯದ ಅನ್ಯಾಯ, ಈ ಒಂದು ಪರಿಸರ ನಾಶ, ಪ್ರತಿಯೊಂದು ಎಲ್ಲ ರೀತಿಯಲ್ಲೂ ಬೇರೂರಿಬಿಟ್ಟಿದೆ. ಇದನ್ನು ಸರಿಪಡಿಸ್ಬೇಕು ಅಂದರೆ ಒಳಗಡೆಯಿಂದ ಎಂಟ್ರಿ ಮಾಡಿ ಸರಿಪಡಿಸೋಕ್ಕಾಗಲ್ಲ. ಹೊರಗಡೆಯಿಂದ ನಾವು ತಂದುಬಿಟ್ಟು ಒಂದು ಪರ್ಯಾಯವಾಗಿ ಉತ್ತಮವಾದ ಅಭ್ಯರ್ಥಿಗಳಾಗಿರ್ಬೋದು, ನಮ್ಮ ಚಳುವಳಿಗಾರರೆಲ್ಲ ಒಗ್ಗಟ್ಟಾಗೋದಾಗಿರ್ಬೋದು, ನಮ್ಮ ಒಳ್ಳೆಯ ಸಮಾಜದ ಕಾರ್ಯಕರ್ತರೆಲ್ಲ ಗಟ್ಟಿಯಾಗಿ ನಿಂತ್ಕೊಳ್ಳೋದಾಗಿರ್ಬೋದು, ನಾವೆಲ್ಲ ನಿಂತ್ಕೊಂಡು ನಾವು ಕೆಲಸ ಮಾಡ್ತಾ ಬರ್ಬೋದು. ಸೊ ನಮಗೆ ಟ್ರಿಕಲ್ ಡೌನ್ ಎಕನಾಮಿಕ್ಸ್ ನಮಗೆ ವರ್ಕೌಟ್ ಆಗಿಲ್ಲ. ಬಟ್ ಲೋಕಾಯುಕ್ತನ ಗಟ್ಟಿ ಮಾಡಿ ದೊಡ್ಡ ಪ್ರಮಾಣದ 100 ಕೋಟಿ ಯಾರು ಹಗರಣ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ಗುರಿ ಇಟ್ಕೊಂಡು ಟ್ರಿಕಲ್ ಡೌನ್ ಆ್ಯಂಟಿ ಕರಪ್ಷನ್ ಅನ್ನೋದು ಕೂಡ ನಮ್ಗೆ ಸಾಧ್ಯ ಉಂಟಿರ್ಬೋದು. ಸೊ ಅದು ಕೂಡ ಗಟ್ಟಿ ಆಗಬೇಕು. ದೊಡ್ಡ ಮಟ್ಟದ ಕ್ರಮಗಳಾಗಬೇಕು, ಕೆಲಸಗಳಾಗಬೇಕು. ಬಟ್ ಭಾಳ ಮುಖ್ಯವಾಗಿ ನಾವು ಪರಿವರ್ತನೆ ಬಯಸೋರಾದಮೇಲೆ ನಮಗೆ ಒಂದು ವ್ಯವಸ್ಥೆಯೇ ನಮ್ಮ ಶತ್ರು. ಅದನ್ನು ಹೆಂಗೆ ಅರ್ಥ ಮಾಡ್ಕೊಂಡು
ವೈಜ್ಞಾನಿಕ ಉತ್ತಮ ಸಮಾಜ ಕಟ್ತೀವಿ ಅನ್ನೋ ನಮ್ಮ ಉದ್ದೇಶ. ಖಂಡಿತ ನನಗೆ ಭಾಳ ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಇವಾಗಲೇ ನಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ ಆಗಿರ್ಬೋದು, ಅಥಣಿ ಆಗಿರ್ಬೋದು, ನಿಪ್ಪಾಣಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ನಮ್ಮ ಪ್ರತಿಯೊಂದು ಈಗ ತಾನೇ ನಾವು ನಿನ್ನೆ ನಾವು ಖಾನಾಪುರದಲ್ಲಿ ಒಳ್ಳೆ ಚೆನ್ನಾಗಿ ಬಂತು. ನಮ್ಮ ಪ್ರತಿಯೊಂದು ಕಡೆಯೂ ನಮಗೆ ನೆಕ್ಸ್ಟು ನಾವು ಬೈಲಹೊಂಗಲು ಹೊರಟಿದ್ದೀವಿ, ಸೊ ಸೌದತ್ತಿಗೆ ಹೊರಟಿದ್ದೀವಿ. ಸೊ ಇವಾಗ ನಾವು ಪ್ರತಿಯೊಂದು ಕಡೆಯೂ ಭಾಳ ಒಳ್ಳೆಯ ಚಿಂತಕರು, ವಿಚಾರವಂತರು, ಕಾಳಜಿ ಉಳ್ಳವರು ಅವರೆಲ್ಲರೂ ಕೂಡ ನಮಗೆ ಒಳ್ಳೆ ಸಲಹೆ ಕೊಡ್ತಾ ಇದ್ದಾರೆ, ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದು ಜೀವಪೂರ್ವದ ಸಾಧನೆ ಕೆಲಸ ಇದೆ, ಇದರಲ್ಲಿ ನಾವು ಮುಂದುವರಿಸ್ತೀವಿ. ಅವರೆಲ್ಲರ ಸಲಹೆಗಳ ಜೊತೆಗೆ ಸೇರಿ ನಾವು ಕೆಲಸ ಮುಂದುವರಿಸ್ತೀವಿ.